37ನೆಯ ಹೆಜ್ಜೆ, ಶಿಲುಬೆಯ ಹೆಜ್ಜೆ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ನಮಗಾಗಿ ನಮ್ಮ ಪಾಪಗಳಿಂದ ನಮ್ಮನ್ನು ರಕ್ಷಿಸುವ ಸಲುವಾಗಿ ಶಿಲುಬೆಯನ್ನ ಒಪ್ಪಿಕೊಳ್ಳುತ್ತಾರೆ ಹಾಗೂ ಅದನ್ನ ಹೊತ್ತು ನಡೆಯುತ್ತಾರೆ. ಹೌದು ಪ್ರಿಯರೇ, ಪ್ರಭು ಕ್ರಿಸ್ತರು ನಮಗೆ ಒಂದು ಕರೆಯನ್ನ ನೀಡಿದ್ದಾರೆ. ನೀವು ನನ್ನನ್ನು ಹಿಂಬಾಲಿಸಲು ಇಚ್ಛಿಸಿದ್ದೇ ಆದಲ್ಲಿ ನಿಮ್ಮನ್ನೇ ನೀವು ಪರಿತ್ಯಜಿಸಿ ನಿಮ್ಮ ದೈನಂದಿನ ಶಿಲುಬೆಗಳನ್ನು ಹೊತ್ತು ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಕರೆಯನ್ನ ನೀಡಿದ್ದಾರೆ. ಹೀಗಿರಲಾಗಿ ನಮ್ಮ ಜೀವನದ ದಿನನಿತ್ಯದ ಶಿಲುಬೆಗಳನ್ನು ಹೊತ್ತು ಪ್ರಭು ಕ್ರಿಸ್ತರ ಆ ಶಿಲುಬೆಯ ಹಾದಿಯಲ್ಲಿ ಅವರ ಹೆಜ್ಜೆಗಳಲ್ಲಿ ನಮ್ಮ ಹೆಜ್ಜೆಗಳನ್ನಿಟ್ಟು ಅವರನ್ನ ಹಿಂಬಾಲಿಸೋಣವೇ. ಈ ಲೋಕವು ನೀಡುವ ಶಿಲುಬೆಯನ್ನ ಹೊತ್ತು ಈ ಲೋಕದ ಜಂಜಾಟಗಳನ್ನ ಜಯಿಸಿದಂತಹ, ಶೋಧನೆಯನ್ನ ಮೆಟ್ಟಿ ನಿಂತಹ, ಸಾವನ್ನ ಜಯಿಸಿದಂತಹ ಆ ನಮ್ಮ ಪ್ರಭು ರಾಜರು ಗುರುವೂ ಆದ ಯೇಸುವಿನ ಹಾಗೆ ಶಿಲುಬೆಯ ಹಾದಿಯಲ್ಲಿ ನಡೆಯುತ್ತಾ ಆ ಒಂದು ಜಯವನ್ನ ನಮ್ಮದಾಗಿಸಿಕೊಳ್ಳೋಣವೇ. ಬನ್ನಿ ಪ್ರಿಯರೇ, ಪ್ರಭು ಶಿಲುಬೆ ಹೊತ್ತು ನಡೆದ ಹಾಗೆ ನಾವು ಸಹ ನಮ್ಮ ದೈನಂದಿನ ಶಿಲುಬೆಗಳನ್ನು ಹೊರುತ್ತಾ ಅವರ ಹಿಂದೆ ಹೆಜ್ಜೆ ಹಾಕುತ್ತಾ ಮುಂದೆ ಸಾಗೋಣ.